ಫೋಟೋ ತೆಗಿಯಕ್ ಹೋಗ್ತಿದ್ನಲ್ಲ, ಫೋಟೋ ತೆಗಿಯ ಬಂದು ಹೋಗಿ ಕತ್ತಿರ್ಕೊಂಡು ಹೋಗಿದ್ದೀನಿ. ವಾ ಬೀಜಗಳೆಲ್ಲ ಗುಲಾಬ್ ಜಾಮೂನ್ ಗಲಗಲ ಅಂತಾಗವೆ. ಸ್ಪ್ರೇ ತಗೋಲ್ಲ, ಸ್ಪ್ರೇ ತಗೋ. ನಾವು ಇನ್ನು ಮದುವೆ ಆಗಿಲ್ಲ. ಯಾಕೆ ಮುಚ್ಕೊಳ್ಳಿನ ಅದು ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಒಬ್ಬರು ವ್ಯಕ್ತಿ ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮಗೆ ಅಂತ. ಅವರು ಡೈಲಾಗ್ ಹೇಳೋದ್ರಲ್ಲಿ ಫೇಮಸ್ ಮಾತ್ರ. ಯಾರು ಅಂತ ತೋರಿಸ್ತೀನಿ. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ವರ್ಕೌಟ್ ಅಂತ ಬಂದ್ರೆ ಗಾಯ್ಸ್, ಇವ್ರು ಮಿಸ್ ಅಂತಾರೆ ಯಾರು ಇಲ್ಲ ನಮ್ಮ ಜಿಮ್ಮಲ್ಲಿ. ಅಷ್ಟು ಖರಾಬ್ ವರ್ಕೌಟ್ ಮಾಡ್ತಾರೆ. ಏನ್ ಹೇಳ್ತೀರಾ ಅಲೆಕ್ಸ್ ಬಾಯ್? ಇವನ್ ಗುರು, ಇವರು ಮಹೇಶ್ ಅಂತ, ಇವ್ರು ಅಲೆಕ್ಸ್ ಅಂತ. ಅವನು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಗೈಸ್. ಇವನ್ ಡೋಪು ಅಂತ ಇವನು, ಆಯ್ತಾ? ನೋಡಪ್ಪ, ಟ್ರೈನರು ಮಿಂಚಿದ ಹುಡುಗ ನಮ್ಮ ಜಿಮ್ಮಲ್ಲಿ. ತೋರ್ಸು ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನನಗಿದ್ರು ಉತ್ತರ ಸಂತೋಷ. ಅಯ್ಯೋ, ನಮ್ಮ ಪ್ರದೀಪ್ ಈಶ್ವರ್ ಬರ್ಬೇಕಿತ್ತು ಬೈ. ಅವನು ಕಾಲೇಜಲ್ಲಿ ಇವಾಗ ಕಾಲೇಜ್ ಸ್ಟಾರ್ಟ್ ಅವನ್ಗೆ, ಅದಕ್ಕೆ ಹುಡುಗಿರ್ ಬೀಳ್ಸಕ್ಕೆ ಇವಾಗ ಫುಲ್ ತಯಾರಿ ನಡೆಸ್ತಾ ಇರೋದು. ನಾನು ವೈಲೆಂಟ್ ಆದ್ರಕಲ್ಲ. ಏನ್ ಹೇಳ್ತಿದ್ದಪ್ಪ? ಎಂತಪ್ಪ ಫುಲ್ ಹೊಲ್ಸ್ಕೆಲ್ಸ್ ಮಾಡಕ್ ಬಿಡಿ ಅಂತ ಹೇಳ್ತವನೆ ಬೇರೆ. ಎಲ್ಲಾರು ಹೋಯ್ತೀರಿ ಬಿಚ್ಚಲ. ಗೈಸ್, ಇವ್ರಿಗೆ ಏಜು 50 ವರ್ಷ ಆಗಿರ್ಬೋದು, ಬಟ್ ಇನ್ನ 15 ವರ್ಷ ಹುಡುಗನ ಥರನೇ ಇರೋದು, ಆಯ್ತಾ? ನಮ್ಮ ಜಿಮ್ಮಲ್ಲಿರೋಂಥ ಪ್ರತಿಯೊಬ್ಬ ಯಂಗರ್ ಬಾಯ್ಗೂ ಇವರೇ ಮೋಟಿವೇಟೆಡ್ ಬಾಯ್, ಆಯ್ತಾ ಬಾಯ್? ಗೈಸ್, ಇಲ್ಲಿ ಬರ್ತಾರ ಬ್ಯಾಕ್ಗ್ರೌಂಡ್ ಸೌಂಡ್ ಬರ್ತಿದೆಯಲ್ಲ, ಅದು ಅದರಲ್ಲಿ ಸಿದ್ದರಾಮಯ್ಯ ಹೇಳೋದು ಅವರಂತೆ, ಚಿಕ್ಕ ಹುಡುಗ ಏನಂದ್ ನಾನಂತೆ. ಅದನ್ನ ಯಾವಾಗಲೂ ದಿನ ಇವನ್ಗೆ ಹಾಕಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಗೈಸ್. ಬಾಯ್ 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 ಟಾಟಾ. ಇವಾಗ ಹೀರೋ ಆದಂಗೆ ಐತಿದೆಯಲ್ಲಪ್ಪ. ಯುವರ್ ಲೈಕಿಂಗ್ ಹೀರೋ. ಗೈಸ್, ಪಾಪ ಗೈಸ್, ನಮ್ಮ ಜಿಮ್ಮಲ್ಲಿರೋ ಫಿಶ್ ಫೈಟರ್ ಸತ್ತೋಗ್ಬಿಟ್ಟೈತೆ. ಎಷ್ಟು ಚೆನ್ನಾಗೆಲ್ಲ ಇತ್ತು ಗೊತ್ತಾ, ಆಟಾಡ್ಕೊಂಡಿದ್ದೆ ಗೈಸ್. ಅದು ಎಷ್ಟು ದಿನದಿಂದ ಇತ್ತು ಅಂದ್ರೆ ಮ್ಯಾಕ್ಸಿಮಮ್ ಒಂದು 8ರಿಂದ 9 ತಿಂಗಳು ಇತ್ತು ಗೈಸ್. ಚೆನ್ನಾಗಿತ್ತು. ಏನಾಯ್ತು ಆಯಸ್ಸಿರೋವರೆಗೂ ಅಷ್ಟೇ ಚೆನ್ನಾಗಿತ್ತು. ಯಾವಾಗ ಜೀವ ಹೋಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇರೋ ತನಕ ಚೆನ್ನಾಗಿರ್ತದೆ. ಹಿಂದೆ ಒಂಥರ ಚಂದ ಬ್ರೋ. ನೋಡು, ನೈಟೆಲ್ಲ ಕೆಲಸ ಮಾಡ್ಕೊತ್ಯಾ, ಬೆಳಿಗ್ಗೆ ಖಾಲಿ ಬಿದ್ದೈತೆ, ವರ್ಕೌಟ್ ಮಾಡ್ತೀಯ, ಹೋಗ್ಬಿಟ್ಟು ಆರಾಮ ಸುಖ ಪುರುಷ ನೀನು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಿದ್ದೆ ಮಾಡೋದಿಲ್ಲ ಸುಖ ಇನ್ಯಾವ್ದ್ರಲ್ಲೂ ಇಲ್ಲ. ನಿಮಗೆ ಬೆಳಿಗ್ಗೆ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದು, ಸ್ವಲ್ಪ ಫೋನಲ್ಲಿ ಹರಟೆ ಹೊಡ್ಕೊಂಡು ಎಲ್ಲ ಕೂತಿದ್ದು. ಹಲೋ ಮಿಸ್ಟರ್ ದರ್ಶನ್, ಹೋಗಿದ್ದೀನಿ. ವಾ ಗೈಸ್, ಏನಾಗಿದೆ ಗೊತ್ತಾ? ಯಪ್ಪ ಪಾಪ, ಅಲ್ಲಿ ಕರುಗೆ ಚಿರತೆ ಕಚ್ಬಿಡಿದೆ ಅಂತ ಗೈಸ್. ಯಪ್ಪ ದೇವ್ರೆ, ಅದು ನೋಡ್ತೀರ ನನಗೆ ಒಂಥರ ಭಯ ಆಗ್ತಾ ಇದೆ ಪಾಪ. ಅದು ಎಷ್ಟು ಎದುರಿಸಿರ್ಬೇಡ ನೋಡಿ. ಬೀಜಗಳೆಲ್ಲ ಗುಲಾಬ್ ಜಾಮೂನ್ ಗಲಗಲ ಅಂತಾಗವೆ.
ಪಾಪ ಮನು ನೀನು ಅಲ್ಲೇ ಇದೆ ಗುರು. ಅಪ್ಪ ಗೈಸ್ ಇಲ್ಲೋಡಿ ಗೈಸ್, ವಾಲೋ ಕತ್ನಿ ಹಿಡಿದೈತಲ್ಲ ಗುರು ಅದು. ಸ್ಪ್ರೇ ತಗೋಬಲ್ಲ, ಸ್ಪ್ರೇ ತಗೋಬಲ್ಲ ಗೈಸ್ ಇಲ್ಲೆಲ್ಲ ಕಚ್ಚಿದೆ, ಎಷ್ಟು ನರ್ವಸ್ ಆಗಿರ್ಬೇಡ ಗುರು. ಎಲ್ಲ ಜಾಸ್ತಿ ನೋವು ಅನ್ಸುತ್ತೆ, ಮುಟ್ಟಿಸ್ಕೊತಾನಿಲ್ಲ. ಎಲ್ಲೆಲ್ಲಿ ಕಚ್ಚಿ ಪಂಚದಲ್ಲ ಉಳಿರೋದು ಇದು ಉಗ್ರಲ್ಲಿ. ಓ ಯಪ್ಪ, ಗಾಯದ ಮೇಕೆ ಹೊಡಿಬಿಡಕ್ಕಲ್ಲ. ಏನು ಎದ್ಬಿಟ್ಟು ನಡಿಗೋಯ್ತು ಹಂಗೆ ಕರ. ನೀನ್ ನಡ್ಗೋಗಿದ್ಯಲ್ಲ ಹೇಳು. ನನಗೂ ಭಯ ಆಯ್ತಲ್ವಾ, ನನಗೂ ದೂರ. ನೀನ್ ಏನ್ ಗುರು ಮತ್ತೆ ನನ್ ಧೈರ್ಯ ಮೆಚ್ಚಬೇಕು. ಆ ಹೂ ಅಂತ ಕಿಲ್ಸ್ ಅದು ನೆಲ ಎಲ್ಲ ಪರ್ದಾಡ್ತಾವ, ನೀವು ಕಲ್ಲು ಸಿಗ್ತಾನ ಅವ್ನು ಕಡ್ಡಿ ಮಿಕ್ಸಿ ಹಿಡಿದು ಬಿಟ್ರೆ. ಹೌ ಗುರು, ಏನಾದ್ರೆ ಅಮ್ಮ ನಿನ್ ಸೆಲ್ಫ್ ಡಿಫೆನ್ಸ್ ಕಾದ್ರೆ ಏನಾದ್ರು ಇಟ್ಕೊಂಬರಯ. ಗೈಸ್ ನಿಜವಾಗ್ಲೂ ಯಪ್ಪ ದೇಪ ಎಷ್ಟು ಭಯ ಆಗ್ತಿದೆ ಅಂತಂದ್ರೆ ನನ್ಗೆ ಇವಾಗ್ಲೂ ಅದನ್ನ ಕಚ್ಚಿಲ್ಲ ನೋಡಿದ್ರೆ ಇನ್ನೂ ಭಯ ಆಗ್ತೈತೆ. ಬಟ್ ಇವ್ನು ನೋಡಿದ್ರೆ ಅದನ್ನ ಎದುರಿಸ್ ಬಂದವನೆ ಅಂತಂದ್ರೆ ಗಾಯಸ್ ಲಿಟ್ರಲಿ ಮೀಟರ್ ಬೇಕು, ಮೀಟರ್ ಇದ್ರು ನಮಗಿಂತ ಫಸ್ಟು ಇದ್ರ ಜೊತೆ ಇನ್ನೊಂದು ಹಸು ಮೈತಿತ್ತಲ್ಲ, ಅದು ಬಂದ್ಬಿಡ್ತಿರೋದು. ಅದು ಥ್ಯಾಂಕ್ಸ್ ಹೇಳ್ಬೇಕು ನಾವು. ನಾನು ಮಳೆ ಬಂದಿತ್ತಂತ ಹೋಗಿ ಒಂದು ಗಿಡದಂಗೆ ಕೂತಿದೆ, ಅದು ಬಂದು ಹಿಡ್ಕೊಂಡು ಕಿರ್ಚಾಡ್ತು. ಮಳೆ ಬತ್ತಿತ್ತಾ? ಬತ್ತಿತ್ತು. ನಾನೇನ್ ಮಾಡಿದೆ, ಅಲ್ಲಿ ಮಾಮೂಲಿ ಛತ್ರಿ ಇಲ್ಲ ಏನೂ ಇಲ್ಲ, ಹೋಗ್ಬಿಟ್ಟು ಒಂದು ಗಿಡದಂಗೆ ಕೂತ್ಕೊಂಡೆ. ಹೋಗಿದ್ದು ಕಿರ್ಚ್ಕೊಳಕ್ ಶುರು ಮಾಡಿತ್ತು. ನಾನು ಓಡ್ ಬರೋಷ್ಟರಲ್ಲಿ ಹೊಸನೇ ಓಡ್ ಬಂದು ಸಿಗ್ತಾನೆ ಬುದ್ಧಿ. ಆ ಚಿರತೆಗೂ ನನಗೂ ಇಷ್ಟಿಷ್ಟೇ ದೂರ, ಚಪ್ಲಿ ಬೇರೆ ಅಲ್ಲೇ ಬಿದ್ದೋಗ್ಬಿಡೈತೆ, ಎತ್ಕೊಳಕ್ಕೂ ಭಯ. ಅದ್ ಬೇರೆ ಎಲ್ಲ ಬ್ಲಡ್ ಆಗ್ಬಿಡ್ತಲ್ಲ ಅದಕ್ಕೆ ಬಾಯಿ ಅಂತೈತೆ. ಅದ್ ನೋಟೆ ಭಯ ಆಗ್ಬಿಟ್ಲಂತೆ. ಆಮೇಲೆ ಓ ಅಂತ ಕಿರ್ಸದೆ. ಯಪ್ಪ ದೇವರ ಗುರು, ನೀನ್ ಧೈರ್ಯ ಅಲ್ಲ ಅಷ್ಟ್ ದಿವಸ ಬಿಲ್ಡಪ್ ಕೊಡ್ತಾ ಇದ್ದಿದ್ದೆ ಎಲ್ಲರ ಜೊತೆಗೂ. ಅದೇನಾರ ಬರ್ಲಿ ನನ್ ಮುಂದಕ್ಕೆ ಅಗ ಕಟ್ಕ ಒತ್ಕೊ ಬರ್ತೀನಿ ಅಂತ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ ನೀನು. ಅದ್ ಬಂದ ತಕ್ಷಣ ಇವ್ ನೋಡಿ ಹೆಂಗ್ ಹೇಳ್ತಾನೆ ಅಂತ. ಯಪ್ಪ ಆದ್ರೂ ಸಣ್ಣ ಮರಿ ಆಗಿದ್ರೆ ಒತ್ಕೊಂಡ್ಬಿಡೋನು, ಅದ್ ನೋಡ್ರಷ್ಟು ಗಾತ್ರ ಅದೇ. ಗುರು ಆದ್ರೂ ನಿನ್ ಧೈರ್ಯಕ್ಕೆ ಬಿಡ. ನನ್ನ ಇದೇನ್ ಫಸ್ಟ್ ಟೈಮ್ ಅಲ್ಲ, ಹೆಚ್ಚು ಕಮ್ಮಿ 5ನೇ ಸಲ ನೋಡೋದು ಅದನ್ನ. ಅದೇ ಅಲ್ಲ, ಇದು 5ನೇ ಸಲ ನೋಡಿರೋದು ಪಕ್ಕದಲ್ಲಿ ಬಂದಿಲ್ಲ. ಪಾಪ ಗುರು ಕರ. ಅಯ್ಯಪ್ಪ ಫೋಟೋ ತೆಗಿತಾ ಇದೀನಿ, ಫೋಟೋನೇ ಬಂತಲ್ಲ ಸರಿಯಾಗಿ. ಒಂದೇ ತೆಗ್ದೆ ನೋಡೋ ಎಷ್ಟು ದಪ್ಪ ಊದೋಗಿತ್ತು ಗೊತ್ತಾಗ. ಈ ಫೋಟೋ ಸರಿಯಾಗಿ ಬರಲೇ ಇಲ್ಲ, ಬ್ಲರ್ ಆಗೋಯ್ತು. ಅದು ಎದ್ದು ಓಡೇ ಹೋಗ್ಬಿಡ್ತು ಅನ್ಕೋ. ಆಮೇಲೆ ನಾನು ಬೇರೆ ಎಲ್ಲರಿಗೂ ಫೋನ್ ಮಾಡ್ಕೊಂಡು ಚಳಿ ಬಂದು ಹೋಗ್ತಾರ ಗಡ 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 ನೋಡಿದ್ದೀನಿ. ನಾವು ಈಗ ಹಿಂದ್ಗಡೆಯಿಂದ ನೋಡಿದ್ವಿ. ಫೋನ್ ಮಾಡ್ಬಿಟ್ಟು ನಾವು ಹೇಳ ಎಲ್ಲಿದ್ದಿಲ್ಲ, ಎಲ್ಲಿದ್ದಿಲ್ಲ, ಯಾಕೆ ಏನಕ್ಕೆ ಯಾಕ ಬದಲು ಚಿರ್ತೆ ಕೂತ್ಬಿಡೋದು ಹೋಯ್ತಲ್ಲ ಬೈಲಿ ಅಂತಾನೆ. ತಿರ್ಗಾ ಏನಾರ ಬಂದು ಎಗ್ಗಿಗ್ರು ಊಟ ಏನಾರ ಡ್ಯಾಮೇಜ್ ಮಾಡ್ಬಿಡುತ್ತೆ ಅಂತ ಭಯ. ಬಲೆ ನನಗೆ ಭಯ ಆಯ್ತದ ಬಲ ಅಂತ. ನಾನು ಕಾಮಿಡಿ ಮಾಡ್ತಾವ ಏನ್ ತಮಾಷೆ ಮಾತನ ಚಿರ್ತೆ ಅಂತಂದ್ರೆ ವಿಡಿಯೋ ಕಾಲ್ ಮಾಡೋ ಅಂದೆ. ವಿಡಿಯೋ ಕಾಲ್ ಮಾಡ್ಬಿಟ್ಟಂದೆ ತೋರಿಸ್ತಾನೆ, ಬ್ಲಡ್ ಎಲ್ಲ ಹರಿತಾ ಏನ್ ಮಾಡಿ ಗೊತ್ತೈತಲ್ಲ ಭಯ ಸಿಕ್ಕಾಪಟ್ಟೆ ಆಗಿರುತ್ತೆ. ತಮಾಷೆ ಮಾತಾಗ್ರು ಭಯ ಅಂದ್ರೆ ಏನ್ ಗೊತ್ತಾ, ಕರೆಕ್ಟ್ ಆಗಿ ಏನ್ ಸೈಜ್ ಇತ್ತು ಅಂತ ಗೊತ್ತಾ? ನಮ್ ರೂಬಿ ಇಲ್ವಾ ವೈಟ್, ಆ ಸೈಜ್ ಐತೆ. ನಮ್ಮ ಮಮ್ಮಿ ಬೈದಿದ್ದೇನೆ ನಿಂಗೆ, ಅದ್ ಯಾಕಂತ ತಂದು ಸಾಕೊಂಡಿದ್ದೇನಂತೆ ಎರಡ್ನೂ ಅಂತ. ಹೆಂಗಿದಾವ ಏನಕ್ಕಪ್ಪ? ಚೀತ ಇರ್ತಾಗಿಂತ ಏನು ಸೈಜ್ ಆಗಿವೆ ನಮ್ಮ ಅಷ್ಟೇನು ಸೈಜ್ ಅಷ್ಟು ಹೈಟ್ ಇರ್ಲಿಲ್ಲ, ದಪ್ಪ ಇತ್ತು. ಅದ್ ನೋಡ್ಬಿಟ್ಟೆ ಭಯ ಆಗೋಯ್ತು. ಏನೋ ಸುಮ್ನೆ ರಘುವರ ಜೀವ ಉಳಿಸ್ಕೊಂಬಂದನಲ್ಲ, ಅದಕ್ಕೆ ಖುಷಿ ಬಿಡ್ಬೇಕು. ಫೋಟೋ ತೆಗಿಯಕ್ಕೆ ಮುಂಚೆ ಬರುವಾಗ ಕಿರಿಕಂದೆ ನಾವು ಇನ್ನೂ ಮದ್ವೆ ಆಗಿಲ್ಲ. ಫೋಟೋ ತೆಗಿಯಕ್ ಹೋಯ್ತಿದ್ದಲ್ಲ, ಫೋಟೋ ತೆಗಿಯ ಬಂದು ಹೋಗಿ ಕತ್ತಿರ್ಕೊಂಡು ಮಾತು ಇಮೋಷನಲ್ ಗೈಸ್. ನನಗಂತ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ. ಹರಿಲ್ ಹೌಸಿಂದ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ.
ಅದು ತರಲಿ. ಹೊಟ್ಟೆ ಮಾತ್ರ ಎಷ್ಟು ಹಸಿದೈತೆ ಅಂದರೆ ದೇವರಯ್ಯಪ್ಪ. ಗೈಸ್ ಇವಾಗ ತಾನೇ ಆರ್ಡರ್ ಮಾಡಿದೆ, ಝೊಮ್ಯಾಟೋದವ್ರು ಬಂದರು ಈಗ. ತಿನ್ಬೇಕು ಅಷ್ಟೇ ಗೈಸ್, ಇನ್ನೇನು ಅಲ್ಲ. ಹಾಯ್ ಬ್ರಾ. ಏನ್ ಬ್ರೋ ಇಷ್ಟು ದಿನ ಬಂದಿಲ್ಲ, ಯಾಕೆ? ಕೆಲಸ ಇತ್ತು, ಮತ್ತೆ ಸ್ಟಾರ್ಟ್. ನನಗೂ ಹೊಟ್ಟೆ ಹಸಿದ್ಬಿಟ್ಟು ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತೀನಿ. ನೋಡಿ ಗೈಸ್, ಹೈದರಾಬಾದ್ ಬಿರಿಯಾನಿ. ಅದೇ ನಾರ್ಮಲ್ ಪೀಸ್ ಎಲ್ಲ ಕೊಡಲ್ಲ, ಲೆಗ್ ಪೀಸ್ ಮಾತ್ರ ಹಾಕ್ಕೊಡೋದು. ಬಿಸಿ ಬಿಸಿ ಮಾತ್ರ ಸೈಕಾಗೈತೆ ಗೈಸ್. ನಾನಲ್ಲೇ ನಮ್ಮ ಜಿಮ್ಮಲ್ಲೇ ಟಾಲೆಸ್ಟ್ ಬಾಯ್ ಅಂತಂದ್ರೆ ನಮ್ಮನೆ ಗೈಸ್. ಏನೋ ಅದನ್ನೇ ಮುಟ್ಟಿಸ್ತಾನೆ. ನಾನು ಅವನ್ನ ನೋಡ್ಬೇಕು ಅಂತಂದ್ರೆ ಅಂತ್ಕೊಂಡು ಹಿಂಗೆ ನೋಡ್ಬೇಕು. ಆದರೆ ನಾನೇ ಅವನಿಗೆ ಟ್ರೈನ್ ಮಾಡೋದು. ನೇಮ್ ಹೇಳಿ ಬ್ರಾ. ಮಣಿ. ಬ್ಲ್ಯಾಕ್ ಮಣಿ, ವೈಟ್ ಮಣಿ. ನಂಬರ್ 988 60 63 3500 ಕ್ಲಿಯರ್. ಏನಂತ ಆಗಿದ್ದೀನಿ ಅಂತ ಕರೆಕ್ಟಾಗಿ ನೋಡ್ಬಿಟ್ಟು ಹೇಳು. ಆಯ್ತು ತೆಗಿ. ಇದೊಳ್ಳೆ ಸರಿ ಹೇಳ್ತೀನಿ. ನಿಂದು ಯಾವಾಗಲೂ ಇದೇ ಕತೆ ಆಯ್ತಲ್ಲ ನಿಂದು ಬಂದಾಗ್ಲಿಂದನು. ಜನ ಪ್ರತಿ ಹಾಟ್ಸ್ಪಾಟ್ ಆನ್ ಮಾಡ್ಕೊಳ್ಳೋದು. ಅಲ್ಲೋಡಲ್ಲಿ ಶುದ್ಧವನೇ ಮುನ್ಯಾದ್ಮ ಕತ್ ಬಾಕ್ಸ್ ಗಲಿವರ ಆದ್ರೆ ಅಮ್ಮ ಇದ್ದಂಗೆ ಅವನೇ. ಇವ್ನು ಇರೋದೇ ಸಣ್ಣ. ಅಲ್ಲ ಅವನು ಯಾಕೆ ಕರ್ಕೊರ್ಬೇಕು ತಾನೆ ಗೈಸ್. ಇವನು ಯಾರು ಅಂತಂದರೆ ನಂದು ರೀಲ್ಸ್ ಎಲ್ಲ ಇತ್ತು ಗೊತ್ತಾ. ನಾನು ಆಲ್ಮೋಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ಮಾಡೋ ರೀಲ್ಸ್ ಎಲ್ಲನೂ ಇವನೇ ಮಾಡ್ಕೊಡೋದು ಗೈಸ್. ಆ್ಯಕ್ಚುಲಿ ಇವನು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಚೆನ್ನಾಗಿ ತೆಗಿತಾನೆ. ಏನು ಪ್ರೋಟೀನ್ ತಿಂದ? ಮೊಟ್ಟೆ ಏನು ತಿಂದೆ? ಮೊಟ್ಟೆಲಿ ಅದೇ ಎಗ್ ಪಫ್ಸ್ ತಿಂದ. ಹೋಗಕ್ಕೆ ಇಂಟ್ರೆಸ್ಟ್ ಬರ್ಬೇಕಂದ್ರೆ ಏನು ಮಾಡು ಗೊತ್ತಾ, ಒಂದು ಹುಡುಗಿನ ಲವ್ ಮಾಡು ಆಯ್ತಾ, ಅವಾಗ ನಿನಗೆ ಬರ್ತದೆ ಇಂಟ್ರೆಸ್ಟ್. ನಿಜ ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ ಅದು, ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹುಡುಗಿ ಕೊಡೋಕ್ಕಾಗಲ್ಲ. ಇರೋ ಬಾಯಿ, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಸಿಗ್ತಾರೆ ನಿನಗೆ? ಒಳಗೇನಾಗಿತ್ತು ಎಬ್ಬಲಿ ನಾನು ಹೊಡ್ದ ಅಂದ್ರೆ ಈ ಥರ ಅಂದ್ಬಿಟ್ಟಲ್ಲ. ಲೋ ನೀನು ವ್ಲಾಗ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ನಾನು. ನಮ್ಮ ಸಿಂಹ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಬೇರೆ ಬಿಲ್ಡಪ್ ತಗೊಂಡಿದ್ದೀನಿ. ನೀನು ಬೇರೆ ಯೂಟ್ಯೂಬ್ ಆಯ್ತು ಅಂತ ಅಂದ್ಬಿಟ್ಟಲ್ಲ ನಾನು. ನಾನೆಲ್ಲ ಮಾಡಿದೆ. ಎಲ್ಲ ಸಿಂಹ ಅದು ಹೊಡಿಯಕ್ಕೆ ಯಾಕೆ? ಇರಪ್ಪ ಬ್ರೋ, ಇವಾಗ ಏನು ಗೊತ್ತಾ ಅಗ್ರಿಮೆಂಟು? ಇವಾಗ ನಾನು ವಿಡಿಯೋ ಆಫ್ ಮಾಡ್ತೀನಿ, ಅವ್ನು 500 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡವನೆ. ಬ್ರೋ ಕೇಳಿನಿ, ನಾನು ವಿಡಿಯೋ ಮಾಡಬಾರ್ದಂತೆ. ವಿಡಿಯೋ ಮಾಡಿಲ್ಲ ಅಂದ್ರೆ 500 ರೂಪಾಯಿ ಅಂತ ಕೊಡ್ತಾವನೆ ಆಯ್ತಾ? ಏನು ನಾನು 500 ರೂಪಾಯಿ ಡೀಲ್ ಮಾಡ್ತೀವಿ. ಆಯ್ತು. A few moments later. ತಿಂಕೋ ಹೋಗು ಸ್ಮೆಲ್ ಹೊಡಿ ಕಿತ್ಕೊಂಡು ಗುಮ್ಮೆ ಬಿಡೋದೆ. ಏನಂತಾನೆ? ಮನೆಗೆ ಡ್ರಾಪ್ ಕೊಡ್ರಂತ ನಂಗೆ ಕೊಡ್ಸಕ್ ಬರಕಿಲ್ಲ. ಗಾಡಿ ಓಡಿಸಕ್ ಬರಕಿಲ್ಲ ಅವ್ನಿಗೆ. ಸ್ಪೀಡ್ ಆಗ್ಬೇಕಂದ್ರೆ ನೀ ಯಾವ ಸ್ಪೀಡ್ ಓಡಿಸಲ್ಲ ಹೋಗ್ಲ. ನನ್ 2 ಬಾಟ್ಲು ಕುಡ್ದಿರೋ ನಂಗೆ ಹೇಳ್ತಾರ. ನಂಗೆ 2 ಬಾಟ್ಲು ಕುಡ್ದಿಲ್ಲ ಕಣ. ಯಾಕಲಾ ಗನ್ಸಲ್ವ ನಾವು? ಅಷ್ಟು ಗಂಡ್ಸ ಏನು ಸಪೋರ್ಟ್ ತಗೊಬಿಡಿ. ಕಣ್ಣು ಮುಚ್ಕೊಳ್ಳಿನ ಗಂಟಲ್ವಾ. ಗೈಸ್ ನಾವು ಬಂದಿರೋದು ಇವಾಗ ಕಬ್ಬಾನ ಗಾರ್ಡನ್ಗೆ ಗೈಸ್. ಇವೇ ಕಬ್ಬಾನ ಗಾರ್ಡನು. ಏನಾದ್ರು ತಿನ್ನೋಣ ಅಂತ ಬಂದ್ವಿ. ಆ್ಯಕ್ಚುಲಿ ತಿಂದು ಏನಾದ್ರು ಮನೆಗೆ ಹೋಗ್ಬೇಕು. ನನ್ನ ಹತ್ರ ಯಾಕೆಂದ್ರೆ ನಾನು ಅದ್ರಾಗೆಲ್ಲ ಹುಷಾರಿ. ನಾನು ಮನೆ 2000 years later. ದೊಡ್ಡ ಟೆಸ್ಟ್ ಹೇಳ್ಕೊಡ್ತೀವಿ. ಏನ
ಏನ್ ಓದ್ತಾ ಇದೀನಿ ಏನಕ್ಕೆ ಇದ್ದಾಗ್ತಾರೆ ನಾನ್ ಕಣೆ. ನೋಡಿ ಸುಮ್ನೆ ಊಟ ಹಾಕೊಡ್ತೀನಿ ತಿನ್ನೋದ್ರೆ ಸಿಕ್ತು ಮತ್ತೆ ನೋಡಿ ಕೊಡ್ರಿ ಎಲ್ಲ ಸಿಗುತ್ತೆ ಗೊತ್ತಿಲ್ಲ ನಮ್ಮ ಅತ್ತೆ ಎಲ್ ಮಡಗಿದಾರೋ. ನಿಜ ಕೇಳ್ತೀರಿ ನಿನ್ನೂ ಇಬ್ಬನ ಕಪ್ಪಿರೋದೆಲ್ಲ ಹಾಲೆಲ್ಲ ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅದು. ಅಯ್ಯೋ ಮಮ್ಮಿ ನಿನಗ್ ಬಚ್ಚೆ ನೀನೇ ಬುದ್ಧಿ ಕಲಿಲ್ಲ ಅದು ಪೋಟದ